ಒಂದು ಗ್ಲಾಸ್ ನೀರನ್ನು ಹಾಕಿಕೊಳ್ಳಬೇಕು. ಅದ ನಂತರ ಇಲ್ಲಿ ಕಿತ್ತುಕೊಂಡು ಬಂದಿರುವ ಕರಿಬೇವಿ ಸೊಪ್ಪಿನನ್ನು ಹಾಕಬೇಕು. ಇದು ನೋಡಿ ಆದ್ರೂ ಕೊಟ್ಟಿರೋದು ತಿಂತ ಇದೆ ಕಳ್ಳನ ಮಗ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ಬೆಳಗ್ಗೆ ನಂಬಬೇಕು ಬಾಯಿ ಹತ್ರ ಬಂದು ಮ್ಯಾ ಅಂತ ಇತ್ತು. ಸೊ ನನಗೆ ಮಲ್ಕೊಳ್ಳೋಕ್ಕಾಗದೆ ತಲೆ ಕೆಟ್ಟು ಎದ್ದು ಇನ್ನು ಅಜ್ಜಿ ಅಂದ್ಕೊಂಡು, ಸೊ ನಮ್ಮ ಮನೆಯಲ್ಲಿ ಹಾಲು ಪೌಡ್ರ್ ಇತ್ತು. ಹಾಲು ಪೌಡ್ರನ್ನ ಕಲಸಿ ಕೊಟ್ಟಿಲ್ಲ, ಇಟ್ಟೆ ಕೆಳಗಡೆ. ಅದು ಕುಡಿತು. ಮತ್ತು ನಾನು ಲೈಟ್ ಆಫ್ ಮಾಡಿ ಮತ್ತೆ ಮಲ್ಕೊಳಕ್ಕೆ ಹೋದೆ. ಇನ್ನು ನನ್ನ ಮಗಂದು ಇದು ಕೂಡ ಬಂದು ಮಲ್ಕೊಂತು. ಮತ್ತು 10:30ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ, ಸೊ ಈಗ ನಮಗೆ ಟೈಮ್ ಕೊಡುವ ಸಮಯ ಬಂದಿದೆ. ಇನ್ನೊಂದು ವಿಷಯ ಮರ್ತೋಗಿದ್ದೀನಿ. ಸೊ ಇವತ್ತು ಕಾಲೇಜ್ ರಜಾ ಹಾಕಿದ್ದೀನಿ. ಇವತ್ತು ಫ್ರೈಡೇ. ಯಾಕೆ ರಜಾ ಹಾಕಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಅದು ಏನಂದರೆ ಮುಡಿರಲಿಲ್ಲ, ಅದಕ್ಕೆ ರಜಾ ಹಾಕಿದ್ದೀನಿ. ಅಂದರೆ ಸಮಾಧಾನ ಒಪ್ಕೊಳ್ಳಲ್ಲ, ಅದಕ್ಕೆ ತಲೆನೋಯ್ತಾ ಇತ್ತು ಅಂದ್ಬಿಟ್ಟು ರಜಾ ಹಾಕಿದ್ದೀನಿ. ಸೊ ಈಗ ಒಂದು ಏರ್ ಪ್ಯಾಕ್ ರೆಡಿ ಮಾಡೋಣ ಬನ್ನಿ ನನ್ನ ಜೊತೆ. ನೀವು ಕೂಡ ಮೊದಲಿಗೆ ಒಂದು ಗ್ಲಾಸ್ ನೀರನ್ನು ಹಾಕಿಕೊಳ್ಳಬೇಕು. ಇದರಲ್ಲಿ ಸೊ ಇದು ಫ್ಲೆಕ್ಸ್ ಸೀಡ್ಸು, ಇದನ್ನು ಹಾಕಿಕೊಳ್ಳಬೇಕು ಅಷ್ಟೇ. ಅದ ನಂತರ ಇಲ್ಲಿ ಕಿತ್ತುಕೊಂಡು ಬಂದಿರುವ ಕರಿಬೇವಿ ಸೊಪ್ಪಿನನ್ನು ಹಾಕಬೇಕು. ಮತ್ತು ಅದರಲ್ಲಿ 1 ಟೇಬಲ್ ಸ್ಪೂನ್ ಮೆಂತ್ಯಕಾಳು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ಎಲ್ಲಿಂದ ತಂದರೂ ಅದೇ ಜಾಗಕ್ಕೆ ಸೇರಿಸೋಣ ಬನ್ನಿ. ಇದರಲ್ಲಿ ಇಕ್ಕಿ ಮತ್ತು ರಿಟರ್ನು ನಮಗೆ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಓಟ್ಸ್ ರೆಡಿ ಮಾಡ್ತಿದ್ದೀನಿ. ಅದರಲ್ಲಿ ಓಟ್ಸು, ಚಿಯಾ ಸೀಡ್ಸು ಮತ್ತು ಒಣದ್ರಾಕ್ಷಿ ಮತ್ತು 1 ಪ್ಯಾಕೆಟ್ ಮಿಲ್ಕ್ ಆ್ಯಂಡ್ 1 ಬನಾನಾ ಸೇರಿಸಿ ಮಿಕ್ಸ್ ಮಾಡಿ ಒಂದು 1/2 hour ನೆನೆ ಇಕ್ಕಬೇಕು. ಅದು ಆದ ಮೇಲೆ ಇದು ಕುದಿಯುತ್ತಿರುವುದನ್ನು ಗ್ಯಾಸ್ ಆಫ್ ಮಾಡಿ ಒಂದು ಬೌಲ್ ತಗೊಂಡು ಅದ್ರ ಮೇಲೆ ಇದನ್ನೇನಂತಾರೆ ಗೊತ್ತಿಲ್ಲ, ಸೋದಿಸೋದು ಇಟ್ಬಿಟ್ಟು ಅದರಲ್ಲಿ ಸೋದಿಸ್ಕೋಬೇಕು. ನಾವು ಅದನ್ನು ಸೋದಿಸ್ಕೊಂಡ್ಮೇಲೆ ಇದು ಆರಕ್ಕೆ ಇಕ್ಕಬೇಕು. ಹಾಗೆ ಬಳ್ಕೊಂಡ್ರೆ ಕೈ ತಲೆ 2 ಸುಡುವಂಥ ಚಾನ್ಸ್ ಎಲ್ಲ ಪಕ್ಕ ಸುಟ್ಟೋತೈತೆ. ಸೊ ಇದನ್ನು ತಗೊಂಡೋಗಿ ಫ್ಯಾನ್ ಕೆಳಗಡೆ ಇಕ್ಕಿ, ಮತ್ತು ಅದೇ ಫ್ಯಾನ್ ಕೆಳಗಡೆ ಇಕ್ಕಿದ್ದ ಅನ್ನವನ್ನು ತಗೊಂಡು ಬರ್ತಿದ್ದೀನಿ ನಮ್ಮ ನಾಯಿಗೆ ಹಾಕೋದಕ್ಕೆ. ಸೊ ಅದರಲ್ಲಿ ಒಂದು ಮೊಸರು ಪ್ಯಾಕೆಟ್ ಹಾಕಿ ನೋಡಿ ಆತ್ರ ಕೊಟ್ಟಿರೋದು ಹೆಂಗೆ ಇದೆ. ಸೊ ಮೊಸರು ಪ್ಯಾಕೆಟ್ ಹಾಕಿ ಚೆನ್ನಾಗಿ ಕಲಸಿ, ಇಲ್ಲ ಆಲ್ರೆಡಿ ನಮ್ಮ ಲೂಸಿ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಬಟ್ಲಲ್ಲಿ ಹಾಕ್ತೆ. ಬಟ್ ಅದು ಮೊಸರನ್ನ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ಕುತ್ಕೊಂಡಿದ್ದೆ ಮುಗಿಸ್ಕೊಂಡು. ಬಟ್ ನಮ್ಮ ಡಾಲಿ ಹತ್ರ ಬಂದೆ. ಇದಕ್ಕೆ ತಟ್ಟೆ ಹಾಕಿದ ತಕ್ಷಣವೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತು. ಪಾಪ ಹೊಟ್ಟೆ ಹಸಿತಾ ಇದ್ದಂಗಿದೆ. ಸೊ ಇದು ಫಸ್ಟು ಐ ಥಿಂಕ್ 11:30 ಅಂದ್ಕೊತೀನಿ ಅದು ಊಟ ಮಾಡ್ತಾ ಇರೋದು. ಇದು ನೋಡಿ 2 ಟ್ರಿಪ್ಪು ಹೊಡೆದ್ಬಿಟ್ಟು ಚೆನ್ನಾಗಿ ಬಂದು ರೆಸ್ಟ್ ಮಾಡ್ತಾಯಿದ್ದೆ ಇಡಿಯಟ್ಕಲ್ಲು. ಸೊ ನಾನು ನೆನೆಸಿ ಎಲ್ಲ ಏನದು ತಣ್ಣಗಾಯಿಕ್ಕಿದ್ದು ಏರ್ ಪ್ಯಾಕನ್ನು ತಲೆಗೆ ಬಳ್ಕೊತಾ ಇದ್ದೀನಿ, ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಿ ನೆನೆಸಿಕ್ಕಿದ್ದು ಓಟ್ಸ್ನ ತಿಂದು ಫೈನಲ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಸಮಾಪ್ತ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಡೂ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್. ಬಾಯ್.